ವಾಪಸ್ ಬರಲೇಬೇಕು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಕಡೆಗಣಿಸಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಜಿ.ವಿ. ರಾಮ್ಜಿ ವಾಪಸ್ ಆಗ್ಲೇಬೇಕು. ಜಿ.ವಿ. ರಾಮ್ಜಿ ಅಂತೇಳಿ ರಾಮನ್ ಹೆಸರಿಂದ ಇಡೀ ದೇಶದಾದಂಥ ಕೃಷಿ ಕೂಲಿ ಕಾರ್ಮಿಕರಿಗೆ ಕಡೆಗಣಿಸಿದೆ. ಅದನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸುಮಾರು 20 ವರ್ಷಗಳಿಂದ ಬಂದಿರತಕ್ಕಂಥ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಆ ಹಳ್ಳಿಯಲ್ಲಿರ್ತಕ್ಕಂಥ ಜನರು ಇದನ್ನು ನಂಬಿಕೊಂಡು ಅವರು ವಲಸೆ ಹೋಗ್ತಕ್ಕಂಥದ್ದನ್ನು ತಡೆ ಹಿಡಿದು ನಿರಂತರವಾಗಿ ಕನಿಷ್ಠ ಒಂದು 2 ತಿಂಗಳಾದರೂ ನಮಗೆ ಇವತ್ತು ಗಂಜಿ ಆಗ್ತದೆ ಅಂತೇಳಿ ಇವತ್ತು ಹಳ್ಳಿಯಲ್ಲಿ ಬದುಕ್ತಕ್ಕಂಥ ಜನ ಇವತ್ತು ಪುನಃ ವಲಸೆ ಹೋಗ್ತಕ್ಕಂಥ ಒಂದು ದಾರಿಯನ್ನು ಇವತ್ತು BJP ಸರ್ಕಾರ ಮಾಡ್ತಾ ಇದೆ. ಇದನ್ನು ನಾವು ಇವತ್ತು ಗ್ರಾಮೀಣ ಕೃಷಿ ಕೂಲಿ ಕಾರ್ಮಿಕ ಸಂಘಟನೆಯಿಂದ ನಾವು ಇವತ್ತು ಖಂಡಿತವಾಗಿ ಇವತ್ತು ಖಂಡನೆಯನ್ನು ಮಾಡ್ತೀವಿ. ಈ ಒಂದು ಖಂಡನೆಯನ್ನು ಇಡೀ ರಾಜ್ಯದಾದ್ಯಂತ ಮಾಡ್ತಾ ಇದ್ದೀವಿ. ನಮ್ಮ ಗುಲ್ಬರ್ಗದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆಯೂ ಕೂಡ ಸುಮಾರು 30 ವರ್ಷಗಳಿಂದ CPIM ಪಕ್ಷದ ಒಂದು ಬೇಡಿಕೆಯಿಂದ ಬಂದಿರತಕ್ಕಂಥ ಈ ಒಂದು 2005-6ರಲ್ಲಿ ಬಂದಿರತಕ್ಕಂಥ ಕಾಯ್ದೆಯನ್ನು ಇವತ್ತು ರಾಮನ್ ಹೆಸರಿನಲ್ಲಿ ಇವತ್ತು ಜಿ.ವಿ. ರಾಮ್ಜಿ ಸ್ಕೀಮ್ ಅಂತೇಳಿ ತಂದುಬಿಟ್ಟು ಇವತ್ತು ಕೂಲಿ ಕಾರ್ಮಿಕರಿಗೆ ಕಡೆಗಣಿಸಿದೆ. ಯಾವುದೇ ಕಾರಣದಿಂದ ಕೃಷಿ ಕೂಲಿ ಕಾರ್ಮಿಕರಿಗೆ, ಯಾಕಂದರೆ ಎಲ್ಲ ರಂಗಗಳಿಂದ ಕಡೆಗಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಇವತ್ತು ಆಧಾರ ಆಗಿರ್ತಕ್ಕಂಥದ್ದು ನರೇಗಾ ಯೋಜನೆ ಒಂದೇ ಇತ್ತು. ಇದನ್ನು ಕೂಡ ಇವತ್ತು ಕೈ ಬಿಟ್ಟು ಕೇಂದ್ರ ಸರ್ಕಾರ ಇವತ್ತು ಒಂದು ತಂದಿರತಕ್ಕಂಥ ಕಾಯ್ದೆಗಳಲ್ಲಿ ಯಾವುದೇ ರೀತಿಯ ನಮಗೆ ಅನುಕೂಲ ಆಗ್ತಕ್ಕಂಥ ಒಂದು ಸ್ಕೀಮ್ನಲ್ಲಿ ಯಾವುದೇ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದು ಯಾವತ್ತೂ ಅದರೊಳಗೆ ಇವತ್ತು ಅಳವಡಿಸಿಲ್ಲ. ಮೊದಲ ಏನಾಗ್ತಿತ್ತು ಅಂದ್ರೆ ಫಾರಂ ನಂಬರ್ 6 ಕೊಟ್ಟು ಕೂಡಲೇ ನಮ್ಗೆ ಎಲ್ರಿಗೂ ಕೆಲಸ ಕೊಡ್ತಿದ್ರು. ಒಂದು ವೇಳೆ ಕೊಡಲಿಲ್ಲ ಅಂದ್ರೂ ಕೂಡ ಇವತ್ತು ಕಾಯ್ದೆ ಅನುಸಾರವಾಗಿ ನಮ್ಗೆ ನಿರುದ್ಯೋಗ ಭತ್ಯೆ ಕೊಡಬೇಕಂತೇಳಿ ಕಾಯ್ದೆಯಲ್ಲಿತ್ತು. ನಾವು ಇವತ್ತು ನಿರುದ್ಯೋಗ ಭತ್ಯೆಗಳಿಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ, ನಮ್ಮ ಹಕ್ಕನ್ನು ನಾವು ಪಡ್ಕೋತಾ ಇದ್ದೀವಿ. ಅದಲ್ಲದೆ ಮಷಿನ್ಗಳನ್ನು ಯೂಸ್ ಮಾಡಬಾರ್ದು, ಅದರಲ್ಲಿ ಮಹಾತ್ಮ ಗಾಂಧಿ ನರೇಗಾದಲ್ಲಿ ಮಷಿನ್ ತಡೆ ಇತ್ತು. ಆದರೆ ಈಗ ತಂದಿರತಕ್ಕಂಥ ಕಾಯ್ದೆಗಳಲ್ಲಿ ಒಂದು ಗುತ್ತೇದಾರಿಗೆ ಅನುಕೂಲವಾಗ್ತಕ್ಕಂಥ ಕಾಯ್ದೆಗಳನ್ನೇ ಮಾತ್ರ ಇವತ್ತು ಜಾರಿ ತಗೊಂಡು ಬಂದು ದಿನನಿತ್ಯ ಅದ್ರ ಮೇಲೆ ಬದುಕ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಇವತ್ತು ಕಡೆಗಣಿಸಿದೆ. ಅದಕ್ಕಾಗಿ ಯಾವುದೇ ಕಾರಣದಿಂದ ಈ ಜಿ.ವಿ. ರಾಮ್ಜಿ ಕಾಯ್ದೆ ಏನು ಬಂದಿದೆಯಲ್ಲ, ಇದನ್ನು ಕಡೆಗೆ ಕೈ ಬಿಡಬೇಕು ಕೇಂದ್ರ ಸರ್ಕಾರ. ಈ ಕೂಲಿ ಕಾರ್ಮಿಕರ ಪರವಾಗಿ ಇವತ್ತು ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆನೇ ಇವತ್ತು ಜಾರಿ ತರಬೇಕು. ಕೂಲಿ ಕಾರ್ಮಿಕರು ಕೂಡ ಕನಿಷ್ಠ ಒಂದಾದ್ರೂ ಇವತ್ತು ಕಾಯ್ದೆ ಇರಲಿ ಅಂಥೇಳಿ ನಾವು ಈ ಒಂದು ಹೋರಾಟದ ಮೂಲಕ ನಾವು ಒಂದು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ಒತ್ತಡ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮಲ್ಲಮ್ಮ ಅಂತೇಳಿ, ನಾನು ಗ್ರಾಮೀಣ ಕೃಷಿ ಕೂಲಿ ಕಾರ್ಮಿಕ ಸಂಘದ ಜಿಲ್ಲಾ ಕಾರ್ಯದರ್ಶಿ. 2005ನೇ ಇಸ್ವಿಯಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಈ ನಮ್ಮ ಎಡಪಕ್ಷಗಳ ಒತ್ತಡ ಮೇಲೆ ಜಾರಿಗೆ ಬಂದಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಈಗ ಈ BJP ಸರ್ಕಾರ ಸಂಪೂರ್ಣವಾಗಿ ಅದನ್ನು ನಾಶ ಮಾಡಲು ಮುಂದಾಗಿದೆ. ಅದನ್ನು ನಾವು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಖಂಡಿಸ್ತೇವೆ. ಅಲ್ಲದೆ ಈ ಯೋಜನೆಯಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಅಭಿವೃದ್ಧಿನೂ ಕೂಡ ಆಗಿದೆ. ರೈತರ ಜಮೀನಿನಲ್ಲಿ ಅದು ಬದು ನಿರ್ಮಾಣ, ಕೃಷಿ ಹೊಂಡ, ತಡೆಗೋಡೆ, ರೈತರ ಒಳಗಡೆ ರಸ್ತೆ, ಹಲವಾರು ಮತ್ತು ಗಿಡ ಹಚ್ಚೋದು, ಇವತ್ತು ಅರಣ್ಯ ಬೆಳೆಸೋದು, ಹಲವಾರು ಯೋಜನೆ ತಂದಿದ್ದಕ್ಕೆ ಸ್ವಲ್ಪ ಇದು ನಮ್ಮ ಒಂದು ಗ್ರಾಮೀಣ ಪ್ರದೇಶದಾಗ ಕೂಲಿಕಾರರಿಗೆ ಕೆಲಸ ಇಲ್ಲದಾಗ ಒಂದು ವರ್ಷಕ್ಕೆ 100 ದಿನ ಕೆಲಸ ಕೊಟ್ಟಿದ್ರು. ಅದನ್ನು ನಮ್ಮ ಬೇಡಿಕೆ ಏನು, 200 ದಿನ ಕೆಲಸ ಕೊಡಬೇಕು, 600 ರೂಪಾಯಿ ಕೂಲಿ ಕೊಡಬೇಕು. ಎಲ್ಲ ದರಗಳು ಗಗನಕ್ಕೇರಿದಾಗ ಅದೇ ಕೂಲಿ 300-350 ಕೊಟ್ಟು ಖುಷಿ ಮಾಡ್ಬೇಕಂತಾರೆ. 125 ದಿನ ಕೂಲಿ ಕೊಡೋ ಮೂಲಕ 25 ದಿನ ಕೆಲಸ ಕೊಡ್ತೀವಿ ಅಂತ ಹೇಳಿ ಆ ಇದ್ದಂಥ ಯೋಜನೆ ಹಾಳು ಮಾಡ್ಲಿಕ್ಕೆ ಇವ್ರು ಮುಂದಾಗ್ಯಾರ. ಅದು ಸರಿಯಾದ ಕ್ರಮ ಅಲ್ಲ. ಇವತ್ತು ರಾಮನ ಹೆಸರಿಟ್ಟು ಇಡೀ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯನ್ನು ಕಡೆಗಣಿಸ್ತಕ್ಕಂಥ ನೀತಿ ಸರಿಯಾದದಲ್ಲ. ಇವತ್ತು ಗುತ್ತೇದಾರ ಪರವಾಗಿ BJP ಸರ್ಕಾರ ನಿಲ್ತದೆ, ಬಡವರ ಪರವಾಗಿಲ್ಲ. ಇವತ್ತು ಬಡ ಕೃಷಿ ಕೂಲಿಕಾರರಿಗೆ ಇವತ್ತು ಯಾವುದೇ ಒಂದು ಕಾನೂನಿಲ್ಲ ದೇಶದಾಗ. ಒಂದು ಪ್ರಾಣಿ ಪಕ್ಷಿಗೂ ಕೂಡ ಒಂದು ಕಾನೂನಿದೆ, ಆದ್ರೆ ಕೂಲಿಕಾರರಿಗೆ ಯಾವುದೂ ಕಾನೂನಿಲ್ಲ. ಅವ್ರ ರಟ್ಟಿಲಿಂದ ಅವ್ರು ದುಡಿದು ಶ್ರಮ ವಹಿಸಿ ಅವ್ರು ಬದುಕಬೇಕಾಗ್ಯದ. ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಕೆಲಸನೇ ಇಲ್ಲ. ಪ್ರತಿ ವರ್ಷವೂ ಕೂಡ 1-2 ತಿಂಗಳ ಸೀಸನ್ ರಾಶಿ ಬಿತ್ತೋದು ಮಾಡೋದು ಇದ್ದಾಗ ಅಷ್ಟೇ ಕೆಲಸ ಇರ್ತದೆ. ಬಾಕಿ 10 ತಿಂಗಳ ಕೂಲಿಕಾರ ಖಾಲಿನ ಕೆಲಸನೇ ಇರಲ್ಲ. ಅದಕ್ಕಾಗಿ ಈ ಕೂಲಿಕಾರರ ಜೀವಾಳವಾಗಿರುವ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಾಯಿಸುವ ಮೂಲಕ ಅದಕ್ಕೆ ಬಜೆಟ್ ಕಡಿಮೆ ಕೊಟ್ಟು ಹೊಸ ಕಾನೂನೆಲ್ಲ ಸೇರಿಸಿ ಅದಕ್ಕೆ ಅಲ್ಲಿ ನಾಶ ಮಾಡ್ಲಿಕ್ಕೆ ಹೊಂಟ್ರೆ ಅದು ಸರಿಯಾದ ಕ್ರಮ ಅಲ್ಲ. ಕೂಡಲೇ ಈ ಕಾಯ್ದೆ ವಾಪಸ್ ತೊಗೋಬೇಕಂತ ಇವತ್ತು ರಾಷ್ಟ್ರ ವ್ಯಾಪ್ತಿ ಪೂರ ನಮ್ಮದು ಕೂಲಿಕಾರ ಸಂಘದಿಂದ ಇವತ್ತು ನಮ್ಮದು ಪ್ರತಿಭಟನೆ ನಡೀತಾ ಇದೆ. ಇದು ಇವತ್ತು ಮೋದಿ ಸರ್ಕಾರ ಇದನ್ನು ವಾಪಸ್ ಕೂಡಲೇ ಪಡಿಬೇಕು, ಹಿಂದಿನಂತೆ ಅದು ಮುಂದುವರಿಸಬೇಕು. ಅದರಲ್ಲಿ 200 ದಿನ ಕೆಲಸ, 600 ರೂಪಾಯಿ ಕೂಲಿ ನಿಗದಿ ಮಾಡಬೇಕಂತ ಈ ಹೋರಾಟ ಮೂಲಕ ಸರ್ಕಾರ 25 ದಿನ ಹೆಚ್ಚಿಗೆ ಮಾಡೋ ಮೂಲಕ ಕಾನೂನುಗಳು ಹೊಸ ತಂದರೆ ಈಗ ರೈತರು ಹೊಲದಾಗ ಸೀಸನ್ ಟೈಮಿನಾಗ 2 ತಿಂಗಳ ಕೆಲಸನೇ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಯಾರ್ದೋ ಒಂದು ರೈತರ ಅರ್ಜಿ ತೋತಾರೆ, ರೈತರು ನಿಮ್ಮ ಊರಾಗ ಬೇಡ ಅಂದಾರೆ ಅಂತೇಳಿ ಹಿಂಗೆ ವರ್ಷಂತಾಗನ ಹಿಂಗೆ ಒಯ್ದು ಬಿಡ್ತಾರೆ. ಯಾವುದೋ ಒಂದು ತೋಟ ಇರ್ತದೆ, ತೋಟದಾಗ ಯಾವಾಗಲೂ ಕೆಲಸ ಇರ್ತದೆ,
ಅವ ತೋಟದವ ರೈತ ಕೆಲಸ ಕೊಡಬೇಡ್ರಿ ಇವ್ರಿಗೆ ಅಂತ ಹೇಳ್ತಾನೆ. ಈ ಕೂಲಿಕಾರರಿಗೆ ದೊಡ್ಡ ರೈತರು ಇವರೆಲ್ಲ ವಿರೋಧಿಗಳೇ ಈ ಒಂದು ಮನ್ರೇಗಾ ಯೋಜನೆಗೆ. ಈಗ ಅವ್ರು ಮಾಡೋರೆ ಇವತ್ತು ಈ ಯೋಜನೆ ಬರೋ ಮೂಲಕ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕೂಲಿಕಾರರಿಗೆ ಇವತ್ತು ಕೂಲಿ ಹೆಚ್ಚಳ ಆಗ್ಯದ. 2005ರಿಂದ ಹೆಚ್ಚಳ ಆಗಿದ್ದು. ಮೊದಲು ಇಷ್ಟು 30 ರೂಪಾಯಿ 50 ರೂಪಾಯಿ ಕೂಲಿ ಇತ್ತು. ಇವತ್ತು ಹಳ್ಳ್ಯಾಗೂ ಕೂಡ ಹೆಣ್ಮಗಳಿಗೆ 300 ರೂಪಾಯಿ ಕೂಲಿ ಆಗ್ಯದ. ಅದು ಆಲಕ್ಕೆ ಕಾರಣ ಅಂದರೆ ಇದು ಉದ್ಯೋಗ ಖಾತ್ರಿ ಯೋಜನೆನೇ. ಅದಕ್ಕಾಗಿ ಈ ಯೋಜನೆ ಇದ್ದರೆ ಒಂದು ಕೂಲಿಕಾರರು ಆ ಗ್ರಾಮೀಣ ಪ್ರದೇಶದಲ್ಲಿ ಬದುಕಲಕ್ಕತ್ತ ಅಲ್ಲಿನೂ ಕೂಲಿ ಹೆಚ್ಚಳತ್ತ, ಸರ್ಕಾರನೂ ಕೂಲಿ ಹೆಚ್ಚಳ ಮಾಡ್ಬೇಕಂತ ಈ ಒಂದು ಒತ್ತಾಯ ಮಾಡ್ತಾಯಿದ್ದೆ. ನಿಮ್ಮ ಹೆಸರು? ನನ್ನ ಹೆಸರು ಭೀಮಶೆಟ್ಟಿ ಎಂಪಳ್ಳಿ ಅಂತೇಳಿ, ಕೂಲಿಕಾರ ಸಂಘದ ಜಿಲ್ಲಾಧ್ಯಕ್ಷ.